ಎಲ್ರಿಗೂ ನಮಸ್ಕಾರ. ಮತ್ತೆ ಬಿಗ್ ಬಾಸ್ ವಿಚಾರ ಮಾತಾಡೋಣ ಆಯಿತಾ. ನೋಡಿ, ರಕ್ಷಿತಾ ಶೆಟ್ಟಿ ಒಂದಾನೊಂದು ಟೈಮ್ ಇತ್ತು ಅಂದರೆ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಬಿಗ್ ಬಾಸಲ್ಲಿ ರಕ್ಷಿತಾ ಶೆಟ್ಟಿನ ಒಂದೇ ದಿವಸ ಹೊರಗಡೆ ಹಾಕಿದ್ರು. ಸೊ ಆವಾಗ ಎಲ್ಲರೂ ತುಂಬ ಜನ ಒಪಿನಿಯನ್ ಹೇಳಿದರು. ಸೊ ರಕ್ಷಿತನ ಒಂದು ದಿವಸದಲ್ಲಿ ಯಾಕೆ ಹೊರಗಡೆ ಹಾಕಿದರೆ, ಯಾಕಂದರೆ ರಕ್ಷಿತನ ಆ ಥರ ಮಾಡಿ ತಪ್ಪು. ಸೊ ನಮ್ಮದು ಎಲ್ಲರದು ಅದೇ ಒಪಿನಿಯನ್ ಆಗಿತ್ತು. ಸೊ ಅಟ್ಲೀಸ್ಟ್ ರಕ್ಷಿತಾ ಒಂದು ವಾರ ಅದು ಇದ್ದಿದ್ದರೆ ಚೆನ್ನಾಗಿತ್ತು, ರಕ್ಷಿತನ ಹಾಕ್ಕೋಬೇಕಿತ್ತು, ಅವಳನ್ನ ಕರೆಸ್ಬಿಟ್ಟು ಅವಮಾನ ಮಾಡಿದ್ದು ಅಂತ ಇತ್ತು. ಸೊ ನಿಜವಾದ ಫೈರ್ ಸ್ಟಾರ್ಟ್ ಆಗಿದ್ದೇ ರಕ್ಷಿತಾ ಒಳಗಡೆ ಎಂಟ್ರಿ ಆದಮೇಲೆ. ಅವಳನ್ನ ಯಾವಾಗ ವಾಪಸ್ ಕರ್ಸ್ಕೊಂಡ್ರು ಕರೆಕ್ಟಾಗಿ ರಕ್ಷಿತಾ ಅವಳು ಏನು ಅಂತ ತೋರಿಸ್ಕೊಂಡು ಪ್ರತಿಯೊಬ್ಬರ ಮನ ಮೆಚ್ಚುಗೆ ಪಡ್ಕೊಂಡಿದ್ದಾಳೆ. ಯಾಕಂದರೆ ರಕ್ಷಿತಾನ ಸ್ಟಾರ್ಟಿಂಗು ಬಿಗ್ ಬಾಸಲ್ಲಿ ಎಂಟ್ರಿ ಆದಾಗ ಒಂದು ಆರ್ಡಿನರಿ, ಓಕೆ ಇವಳಿದು ಮಾಡ್ತಾಳೆ ಅಂತ ಎಲ್ಲರೂ ಆ ಥರ ತಿಳ್ಕೊಂಡಿದ್ದಾರೆ. ಸೊ ದಿನ ರಕ್ಷಿತಾ ಅವಳ ಒಂದು ಏನು ಹೇಳ್ತಾರಲ್ಲ, ಅವಳೊಂದು ಎಷ್ಟು ಒಳ್ಳೆಯ ಒಂದು ಮನಸ್ಸಿರುವ ಹುಡುಗಿ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಿದೆ. ಯಾಕಂದರೆ ಅವಳು ಬಿಗ್ ಬಾಸಲ್ಲಿ ಅಬ್ಸರ್ವ್ ಮಾಡಿ, ಬಿಗ್ ಬಾಸಲ್ಲಿ ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಸೇಫ್ಟಿಗೆ ಮಾಡ್ತಿದ್ದಾರೆ. ಯಾಕಂದರೆ ಅವ್ರನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕೆ ಆಟ ಆಡ್ತಿದ್ದಾರೆ. ಬಟ್ ರಕ್ಷಿತಾ ಡೋಂಟ್ ಕೇರ್, ಯಾಕಂದರೆ ಅವಳು ಯಾರಿಗೂ ಭಯ ಪಡ್ತಾ ಇಲ್ಲ ಆಯಿತಾ. ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈವನ್ ಗಿಲ್ಲಿ ಕಾಮಿಡಿ, ಆಮೇಲೆ ರಕ್ಷಿತನ ಇನ್ನೋಸೆಂಟ್ ಮಾತು, ಇದೆರಡೇ ನೋಡೋಕ್ಕೋಸ್ಕರ ಬಿಗ್ ಬಾಸ್ ನೋಡೋಕ್ಕೆ ನಾವು ತುಂಬ ಇಷ್ಟಪಡ್ತೀವಿ ಆಯಿತಾ. ಆಮೇಲೆ ಮೊನ್ನೆ ಒಂದು ಎಪಿಸೋಡಲ್ಲಿ ಸಂಡೇ ಇದರಲ್ಲಿ ಸುದೀಪ್ ಸರ್ ಹತ್ರ ಅಶ್ವಿನಿ ಅವರು ಒಂದು ಏಣಿನ ನಮ್ಮ ರಕ್ಷಿತಂಗೆ ಕೊಟ್ಟಿದ್ದು ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಯಾಕಂದರೆ ಹೌದು ನೋಡಿ, ಒಬ್ಬರ ಜೀವನದಲ್ಲಿ ರಕ್ಷಿತಾ ಒಂದು ಟೈಮ್ ಇತ್ತು, ಅಶ್ವಿನಿ ಮೇಡಮ್ ಅವರು ಎಷ್ಟೊಂದು ರಕ್ಷಿತನ ದ್ವೇಷ ಮಾಡ್ತಾಯಿದ್ರು. ಅಂದರೆ ಒಂದು ಸ್ಟಾರ್ಟಿಂಗ್ ಆ ಥರ ಇದ್ದರು. ಸೊ ಅಶ್ವಿನಿ ಅವರು ಎಲ್ಲರ ಪಾಲಿಗೂ ವಿಲನ್ ಅಂತಲೇ ಅಂತ ಅನಿಸ್ತಿತ್ತು ಎಲ್ರಿಗೂ ಕೂಡ. ಬಟ್ ಅವರಲ್ಲೂ ಒಂದು ಒಳ್ಳೆ ಹಾರ್ಟ್ ಇದೆ ಅಂತ ಹೇಳ್ಬಿಟ್ಟು ರಕ್ಷಿತಾ ನನ್ನ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬಿಟ್ಟು ರಕ್ಷಿತನ ಆಡಿ ಹೊಗಳಿದ್ರು. ಸೊ ಅವಳಿಗೆ ಏಣಿ ಕೊಟ್ಟರು. ಆಮೇಲೆ ರಕ್ಷಿತನೂ ಕೂಡ ಅಷ್ಟೇ, ಪಾಪ ಗಿಲ್ಲಿಗೆ ಅವರ ಒಂದು ಏಣಿನ ಗಿಲ್ಲಿ ಕೊಟ್ಟಿರ್ತಾರೆ ಆಯಿತಾ. ಸೊ ಅಲ್ಲಿ ಸ್ನೇಕ್ನ ಧ್ರುವಂತಿ ಕೊಟ್ಟಿದ್ದಾರೆ, ಅದು ಅಂತೂ ಸ್ನೇಕ್ ಥರನೇ ಕುಗ್ತಾನೆ ಇರ್ತಾರೆ ಆಯಿತಾ. ಆಮೇಲೆ ಅಲ್ಲಿ ನೋಡಿ, ಗಿಲ್ಲಿಕಾವು ಅಂತಿದ್ದು ಕಾವು ಸೇಫ್ಟಿಗೆ ಮಾತಾಡೋಕ್ಕೆ, ತನ್ನನ್ನು ಉಳಿಸ್ಕೊಳ್ಳೋಕ್ಕೆ. ಸೊ ಗಿಲ್ಲಿನ ಹಾವು ಅಂತ ಕೊಟ್ಬಿಟ್ರು ಆಯಿತಾ. ಸೊ ಅಲ್ಲಿ ಗಿಲ್ಲಿನ ಎಷ್ಟು ಜನ ಮನೇಲಿ ದ್ವೇಷ ಮಾಡ್ತಿದ್ದಾರೆ ಅನ್ನೋದು ಪಾಪ ಪ್ರತಿಯೊಂದು ನಾಮಿನೇಟಲ್ಲಿ ಪ್ರತಿಯೊಂದು ಸೀಸನಲ್ಲೂ ಗೊತ್ತಾಗ್ತಿದೆ. ನೀವೊಂದು ಅಬ್ಸರ್ವ್ ಮಾಡಿ, ಒಬ್ಬರು ನಗಿಸ್ಬೇಕಾದ್ರೆ ಏನು ನಕ್ಕು ಇಡ್ತಿದ್ದ ಜನ ಎದುರುಗಡೆ ನಕ್ಬಿಟ್ಟು ಆಮೇಲೆ ನೀನು ಕಾಮಿಡಿ ಮಾಡಿ ಸರಿ ಇಲ್ಲ, ನೀನು ಇನ್ನೊಬ್ಬರನ್ನ ಹರ್ಟ್ ಮಾಡಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಗಿಲ್ಲಿನ ದ್ವೇಷ ಮಾಡೋದು, ಈ ಕಡೆ ರಕ್ಷಿತನ ನೀನು ತುಂಬ ಇನ್ನೋಸೆಂಟಂಗೆ ಆಟ ಆಡ್ತೀಯ, ನೀನು ಬರೀ ವ್ಯಕ್ತಿತ್ವದ ಆಟ ಅಂತ ಹೇಳಿಬಿಟ್ಟು ಇದು ಮಾಡ್ತೀಯ ಅಂತ ಹೇಳ್ಬಿಟ್ಟು ಈ ಕಡೆ ರಕ್ಷಿತನ ದ್ವೇಷ ಮಾಡೋದು. ಅಂದರೆ ಯೋಚನೆ ಮಾಡಿ, ಅಲ್ಲಿ ಏನಾಗಿದೆ ಅಂದರೆ ರಕ್ಷಿತಾ ಮತ್ತು ಗಿಲ್ಲಿ ಕಂಪ್ಲೀಟಾಗಿ ಅವರಿಗೆಲ್ಲ ಬಿಗ್ ಬಾಸ್ ಟೀಮಲ್ಲಿ ಒಳಗಡೆ ಅವರಿಗೆ ಕಾಂಪಿಟೇಟರಿಗೆ ಗೊತ್ತಾಗ್ಬಿಟ್ಟಿದೆ ಏನಂದರೆ ರಕ್ಷಿತಾ ಮತ್ತು ಗಿಲ್ಲಿ ಖಂಡಿತ ಫೈನಲಿಗೆ ಹೋಗ್ತಾರೆ. ಸೊ ಇವ್ರನ್ನ ಹೇಗಾದರೂ ಮಾಡಿ ಡಿಸ್ಟರ್ಬ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಿದ್ದಾರೆ. ಸೊ ಇಲ್ಲಿ ಗಿಲ್ಲಿ ತನ್ನ ಕಾಮಿಡಿನೂ ನಿಲ್ಲಿಸಲ್ಲ, ರಕ್ಷಿತಾ ಅವಳ ಮಾತನ್ನ ಅವಳು ಹೆಂಗೆ ಆಟ ಆಡಬೇಕು ಅದನ್ನು ನಿಲ್ಲಿಸಲ್ಲ. ಸೊ ಅವರಿಬ್ಬರು ಕೂಡ ಯಾರೂ ಹೇಳಿ ಅವ್ರ ಚೇಂಜ್ ಅಂತೂ ಖಂಡಿತ ಆಡಲ್ಲ. ಇದಕ್ಕೆ ಕಣ್ರಿ ನಮ್ಗೆ ಅವರಿಬ್ಬರು ಇಷ್ಟ ಆಗ್ತಿರೋದು. ಯಾರು ಹೇಳಿ ಚೇಂಜ್ ಮಾಡ್ತಾರಲ್ಲ, ಅದು ಇರಬಾರ್ದು. ಯಾಕಂದರೆ ಅವರು ಸ್ವಂತ ಅವರಲ್ಲಿ ಏನು ಅಭಿಪ್ರಾಯ ಇರುತ್ತೆ ಅದನ್ನು ವ್ಯಕ್ತಪಡಿಸ್ಕೊಂಡು ಆಡ್ತಾರಲ್ಲ, ಅದು ಒಂಥರ ಚೆಂದ ಕಣ್ರಿ. ನೋಡಿ, ಅಬ್ಸರ್ವ್ ಮಾಡಿ, ಆ ದೆವ್ವ ಬಂದಾಗ ದೆವ್ವದ ರೋಲ್ ಮೊನ್ನೆಯಿಂದ ಯಾಕೋ ದೆವ್ವ ತೋರಿಸ್ತಾ ಇದ್ದಾರೆ. ಸೊ ನನಗೆ ನೈಟ್ ಎಪಿಸೋಡ್ ನೋಡೋಕೆ ಭಯ, ಹಾಗಾಗಿ ನೈಟ್ ನೋಡ್ತಾ ಇಲ್ಲ. ಸೊ ಹಗ್ಲಿಗೆ ನೋಡ್ತಾ ಇರ್ತೀನಿ, ಯಾಕಂದ್ರೆ ನಾನು ಒಂದು ಸ್ವಲ್ಪ ದೆವ್ವ ಅಂದರೆ ಸ್ವಲ್ಪ ಭಯ ಪಡ್ತೀನಿ ಆಯಿತಾ. ಸೊ ಆ ಮ್ಯೂಸಿಕ್ಕು ಸ್ವಲ್ಪ ಗಾಬರಿ ಆಗುತ್ತೆ. ಬಟ್ ಆದರೂ ಕೂಡ ಧೈರ್ಯ ಪಡ್ಕೊಂಡು ನಮ್ಮ ರಕ್ಷಿತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಸೊ ಅಲ್ಲಿ ದೆವ್ವದಲ್ಲೂ ರಕ್ಷಿತಾ ಗಿಲ್ಲಿನೂ ಸಖತ್ ಫನ್ನಿ ಅನಿಸುತ್ತೆ ಆಯಿತಾ. ಸೊ ಅಲ್ಲಿ ಕೇಸರಿ ಬಾತ್ ಅಂದರೆ ರಕ್ಷಿತಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಪಾಪ ಏನೋ ಖಾರನ ಉಪ್ಪ ಏನು ಹಾಕ್ಬಿಟ್ಟು ರಕ್ಷಿತಂಗೆ ತಿನ್ನೋಕೆ ಹೇಳಿದಾಗ
ರಕ್ಷಿತಾ ಪಾಪ ಒಂದು ದೊಡ್ಡ ಸ್ಪೂನಲ್ಲಿ ಬಾಚ್ಕೊಂಡು ತಿಂದಿರ್ತಾಳೆ. ಆವಾಗ ಅವರೆಲ್ಲ ಕೇಳ್ತಾರೆ, ರಕ್ಷಿತಾ ನಿಧಾನಕ್ಕೆ ಸ್ವಲ್ಪ ತಿನ್ನು ಸ್ವಲ್ಪ ತಿನ್ನು ಅಂದರೆ, ರಕ್ಷಿತಾ ಇನ್ನೊಂದು ಸಲ ಕೊಟ್ಟಿಲ್ಲ ಅಂದರೆ ಚಾನ್ಸು ತಿಂದ್ಬಿಡ್ತೀನಿ ಅಂತ ತಿಂದ್ಬಿಟ್ಟು ಆಮೇಲೆ ಒದ್ದಾಡ್ತಿರ್ತಾರೆ. ಸೊ ಅಲ್ಲಿ ಇನ್ನೊಂದು ಏನಾಗ್ತಿದೆ ಅಂದರೆ, ಆ ರಕ್ಷಿತನ ಗಿಲ್ಲಿನ ಆಲ್ಮೋಸ್ಟ್ ಇಡೀ ಬಿಗ್ ಬಾಸಲ್ಲಿ ಇದು ಮಾಡ್ತಾರೆ. ಸ್ಪಂದನ ಅಂತೂ ಸೇಫ್ ಗೇಮ್ ಆಡ್ತಾಳೆ. ಯಾಕಂದರೆ ಸ್ಪಂದನದ ಏನು ಆಟಾಡೋದು ಕಾಣಲ್ಲ. ಸೀರಿಯಲ್ ಆ್ಯಕ್ಟ್ರ್ ಇರ್ಬೋದು, ನಮಗೆಲ್ಲ ಏನು ಗೊತ್ತಾ. ಯಾಕಂದರೆ ಈಗ ನೋಡಿ, ರಕ್ಷಿತನ ಇವರು ಚೈತ್ರ ಕುಂದಾಪುರ ಅವರು ಬ್ಲಾಕ್ ಮಾಡಿಬಿಟ್ರು. ಯಾಕಂದರೆ ಅವ್ರು ಯಾರನ್ನೂ ನಾಮಿನೇಷನ್ ಮಾಡಿದಂಗೆ ಬ್ಲಾಕ್ ಮಾಡಿದ್ರು. ಆದರೆ ರಕ್ಷಿತ ಯಾರನ್ನೂ ಕೇರ ಮಾಡಿಲ್ಲ. ರಕ್ಷಿತ ಬಾಯ್ಬಿಟ್ಟು ಹೇಳಿದರು, ನನ್ನನ್ನು ಬ್ಲಾಕ್ ಮಾಡಿದ್ರಲ್ಲ, ನನ್ನ ಮನಸ್ಸಲ್ಲಿ ಇದ್ದಿದ್ದೆ ಕಾವ್ಯ ಮತ್ತು ಸ್ಪಂದನನ ನಾನು ನಾಮಿನೇಷನ್ ಮಾಡಬೇಕಿತ್ತಂತ ಓಪನಾಗೆ. ಬೇರೆಯವರಿಗೆಲ್ಲ ಬಾಯ್ಬಿಟ್ಟು ಹೇಳೋಕ್ಕೂ ಭಯ. ಯಾಕಂದರೆ ಮುಂದೆ ಎಲ್ಲರೂ ಇವ್ರನ್ನ ನಾಮಿನೇಷನ್ ಮಾಡ್ತಾರಂತ ಹೇಳೋಕ್ಕೂ ಭಯ. ಆದರೆ ರಕ್ಷಿತ ಯಾರನ್ನೂ ಹೆದರ್ಕೊಳ್ಳಲ್ಲ. ಯಾಕಂದರೆ ಅವ್ಳ ಮನಸ್ಸಲ್ಲಿ ನೇರ ನೋಡಿ. ಆಮೇಲೆ ಇನ್ನೊಂದೇನು ಇಷ್ಟ ಆಗುತ್ತಂದರೆ, ಮಾಳು ಮತ್ತು ರಕ್ಷಿತನ ನೋಡೋಕೆ ನಿಜವಾಗ್ಲೂ ಒಂಥರ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಸ್ವಂತ ಅಣ್ಣ ತಂಗಿನೂ ಆ ಥರ ಇರಲ್ಲ ಅನಿಸುತ್ತೆ. ಅಷ್ಟೊಂಥರ ಬಾಂಡಿಂಗು, ಒಂಥರ ಅವ್ರು ನಾಮಿನೇಷನ್ ಆಗ್ತಾರೆ ಅನ್ನೋ ಒಂದು ಇದರಲ್ಲಿ ಎಷ್ಟು ಹತ್ಬಿಟ್ಟಿದ್ರು ರಕ್ಷಿತ ಅಂದರೆ ನಿಜವಾಗ್ಲೂ ಒಂಥರ ಕಣ್ಣಲ್ಲಿ ನೀರು ಹೋಗಿತ್ತು. ಸೊ ಆ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಆಮೇಲೆ ರಕ್ಷಿತಂಗೆ ಮಾಳು ತಲೆಗೆ ಹಿಂಗೆ ಎಣ್ಣೆ ಹಾಕ್ತಾ ರಕ್ಷಿತ ಇಷ್ಟು ಚಿಕ್ಕ ಅಂದರೆ ಅವಳು ಒಂದು ಮೈಂಡ್ ಮೆಚೂರ್ಡ್ ಎಷ್ಟಿರುತ್ತಂದರೆ, ಹೆಂಡ್ತಿನ ಹೆಂಗೆ ನೋಡ್ಕೋಬೇಕು, ನಿನ್ನ ಹೆಂಡ್ತಿನ ಹಿಂಗೆ ನೋಡು ಅಂದರೆ ಅಡುಗೆ ಮಾಡಬೇಕಾದ್ರೆ ಹಿಂಗೆ ಸಹಾಯ ಮಾಡಬೇಕು, ಹಿಂಗೆ ಮಾಡ್ತೀನಿ ಅಂತ ಹೇಳಬೇಕು. ಅದೆಲ್ಲ ಒಂಥರ ಅದು ಒಂದೊಂದ್ಸಲ ಯೋಚನೆ ಮಾಡ್ತಾ ಇರೋದು, ಇಷ್ಟೆಲ್ಲ ಒಳ್ಳೆ ಬುದ್ಧಿ ಹೆಂಗೆ ಬಂದಿರಬೇಕಲ್ವ. ಇದೆಲ್ಲ ನಂಗೆ ಡೌಟು. ಮೀನು ತಿಂದಿದ್ದ ಸ್ವಭಾವ ಅನಿಸುತ್ತೆ. ಸೊ ಮಂಗಳೂರಲ್ಲಿ ಮೀನು ತಿಂದವರು ಬುದ್ಧಿ ಚುರುಕು ಅಂತಾರೆ. ಆದರೆ ನಮ್ಮ ರಕ್ಷಿತ ಅಂತೂ ನಿಜವಾಗ್ಲೂ ಅವ್ನು ಹೇಳೋಕ್ಕೆ ತುಂಬ ಇಷ್ಟ. ಸೊ ನಮ್ಮ ಅಂದಾಜು ಏನನ್ಸುತ್ತೆ ಅಂದರೆ, ನಮ್ಮ ರಕ್ಷಿತನೇ ಕಪ್ ಗೆಲ್ಲಬೇಕು. ಯಾಕಂದರೆ ತುಂಬ ಎಪಿಸೋಡ್ ಆಯಿತು ಅನಿಸುತ್ತೆ ಹುಡುಗಿ ಅವರು ಲೇಡೀಸ್ ಇವನ್ನ ಕಪ್ ಗೆಲ್ಲದೆ. ಬಟ್ ಈ ಸಲ ನಮ್ಮ ರಕ್ಷಿತನೇ ಕಪ್ ಗೆಲ್ತಾಳೆ ಅಂತ ನಮಗೆ ಅನಿಸುತ್ತೆ. ಯಾಕಂದರೆ ರಕ್ಷಿತನ ಯಾರು ಏನೂ ಮಾಡೋಕ್ಕಾಗಲ್ಲ, ಆಯಿತಾ. ಆಮೇಲೆ ಗಿಲ್ಲಿ ಮತ್ತು ರಕ್ಷಿತ ಅಂತೂ ಫೈನಲ್ ಇರ್ತಾರೆ. ಗೆದ್ದರೆ ಇಬ್ಬರು ಕಪ್ಪೂ ಗೆಲ್ಬೋದು. ಬಟ್ ರಕ್ಷಿತ ಗೆಲ್ಲೋದಂತೂ 100% ಸತ್ಯ. ಎಲ್ಲರೂ ಪ್ಲೀಸ್ ರಕ್ಷಿತಂಗೆ ವೋಟ್ ಮಾಡಿ, ಸಪೋರ್ಟ್ ಮಾಡಿ. ಒಳ್ಳೆ ಮನಸ್ಸಿರೋ ಹುಡುಗಿನ ನಿಮ್ಮ ಅಂತರಾತ್ಮದಲ್ಲಿ ನೋಡಿ. ಸುಮ್ಮನೆ ಯಾಕ್ರಿ ಆ ಒಳ್ಳೆತನನೂ ನಿಮಗೆ ನೋಡೋಕ್ಕಾಗ್ತಾಯಿಲ್ಲ ಅಂದರೆ ಅಟ್ಲೀಸ್ಟ್ ಸುಮ್ಮನೆ ಕೂತ್ಕೊಳ್ಳಿ. ದಯವಿಟ್ಟು ರಕ್ಷಿತಂಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಏನಾದರೂ ರಕ್ಷಿತನ ಬಗ್ಗೆ ಅಪಪ್ರಚಾರ ಮಾಡೋ ಮುಂಚೆ ಅವ್ರ ಒಳ್ಳೆತನ ನಿಮಗೆ ಕಾಣಿಸ್ಲಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ರಕ್ಷಿತಂಗೆ ವೋಟ್ ಮಾಡಿ, ಸಪೋರ್ಟ್ ಮಾಡಿ.